ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ನವೆಂಬರ್ ತಿಂಗಳ 24ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 11:19 ಇರಲಿದೆ. ಈ ದಿನದ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 12:03 ಇರಲಿದೆ. ನಂತರ ಉತ್ತರ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ, ಅಂದರೆ ಉತ್ತರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 9:07 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವೈಧೃತಿ ಯೋಗ. ಇದು ಈ ದಿನ ಮಧ್ಯಾಹ್ನ 12:16 ಇರಲಿದೆ. ನಂತರ ವಿಷ್ಕಂಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:28 ಸಂಜೆ 5:55 ಗುಳಿಕ ಕಾಲ ಈ ದಿನ ಅಪರಾಹ್ನ 3:02 ಅಪರಾಹ್ನ 4:28 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 1:36 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಅಪರಾಹ್ನ 4:10 ಅಪರಾಹ್ನ 4:52 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಗ್ಗೆ 11:46 ಮಧ್ಯಾಹ್ನ 12:28 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಅಪರಾಹ್ನ 3:01 ಅಪರಾಹ್ನ 4:12 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:20 ಸೂರ್ಯಾಸ್ತ ಸಂಜೆ 5:50. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಈ ದಿನ ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂಥ ದಿನ. ರಾಜಕಾರಣಿಗಳು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹಾಗೆ ರಾಜಕಾರಣಿಗಳು ಕೈಗೊಳ್ಳುವಂಥ ಯಾವುದೇ ಪ್ರಯಾಣದಲ್ಲಿ ಶುಭ ಫಲವನ್ನು ಕಾಣುವಂಥ ಸಂದರ್ಭ ಇದೆ. ಹಾಗೆ ನಿಮಗೆ ಯಾವುದೇ ರಾಜಕಾರಣಿಯಿಂದ ಸಹಾಯ ಸಹಕಾರಗಳು ಬೇಕಿದ್ದರೆ ಅವರನ್ನು ಭೇಟಿ ಮಾಡುವಂಥ ವಿಚಾರ, ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ ಅಥವಾ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರವನ್ನು ಈ ದಿನ ನೀವು ಪ್ರಯತ್ನ ಮಾಡಿದ್ರೆ ಉತ್ತಮ ಫಲಗಳು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಗಣ್ಯರನ್ನು ಭೇಟಿ ಮಾಡಲಿಕ್ಕೂ
ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭ ಇದೆ. ಹಾಗೆ ಈ ರವಿ ಸರ್ಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಸರ್ಕಾರದ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಮಯ ಈ ದಿನ ಇರುತ್ತೆ. ಹಾಗೆ ರವಿಯನ್ನು ಪಿತೃಕಾರಕ ಅಂತ ಹೇಳ್ತಾರೆ. ಹಾಗೆ ಪುತ್ರಕಾರಕ ಅಂತ ಹೇಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಕುಟುಂಬದಲ್ಲಿ ಒಂದು ರೀತಿಯ ಟೀಮ್ ವರ್ಕ್ ಮಾಡಲಿಕ್ಕೂ ಕೂಡ ತುಂಬ ಅನುಕೂಲತೆಗಳಿರುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ತುಂಬ ಯಶಸ್ವಿ ಆಗಬೇಕು. ಅದಕ್ಕಾಗಿ ಈ ದಿನ ಇರುವಂಥ ಗುರುಹೋರವನ್ನು ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಗುರುಹೋರದಲ್ಲಿ ಆರಂಭ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 6 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 50 ನಿಮಿಷದಿಂದ ಸಂಜೆ 6 ಗಂಟೆ 52 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 9 ನಿಮಿಷದಿಂದ ರಾತ್ರಿ 2 ಗಂಟೆ 12 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಈ ಶನಿ ಹೋರ ಈ ದಿನ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ, ಒಳ್ಳೆಯ ಫಲ ಸಿಕ್ಕಲ್ಲ. ಹಾಗೆ ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ, ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ವಿಚಾರ, ಜೊತೆಗೆ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರಗಳು ಏನೇ ಇದ್ದರೂ ಕೂಡ ಆದಷ್ಟು ಶನಿ ಹೋರದಲ್ಲಿ ನೀವು ಆರಂಭ ಮಾಡಬೇಡಿ, ತಟಸ್ಥವಾಗಿದ್ಬಿಡಿ. ಹಾಗೆ ಈ ದಿನದಲ್ಲಿ ಕಬ್ಬಿಣ ಮತ್ತು ಈ ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಅಷ್ಟೊಂದು ಅನುಕೂಲತೆಗಳಿಲ್ಲ. ಹಾಗಾಗಿನೇ ನೀವು ನಿಮ್ಮ ವ್ಯವಹಾರಗಳನ್ನಾಗಲಿ, ದೊಡ್ಡ ಬಂಡವಾಳ ಹಾಕುವಂಥದ್ದು, ವ್ಯಾಪಾರದ ಸಂಬಂಧವಾಗಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರಗಳು, ಇದೆಲ್ಲವನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 8 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 52 ನಿಮಿಷದಿಂದ ಸಂಜೆ 5 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 6 ನಿಮಿಷದಿಂದ ರಾತ್ರಿ 1 ಗಂಟೆ 9 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಉತ್ತಮ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಕೆಲಸಗಳನ್ನು ಆರಂಭ ಮಾಡಬೇಕು. ನಿಮ್ಮ ಪ್ರಯಾಣವನ್ನು ಕೂಡ ಆರಂಭ ಮಾಡಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಯಶಸ್ಸು. ಹಾಗೆ ಪ್ರತಿದಿನ ನೀವು ಹೊರಾದ ವಿವರಗಳನ್ನು ಕೂಡ ತಿಳ್ಕೊಳ್ಬೇಕು. ಏಕೆಂದರೆ ಕೆಲವೊಂದು ಹೊರದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ಅದ್ಭುತವಾದಂತಹ ಫಲಿತಾಂಶವನ್ನು ತರುತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನಿಧಾನವಾಗಿ ನೀವು ಮನನ ಮಾಡಿಕೊಂಡು, ಆಲೋಚನೆ ಮಾಡಿಕೊಂಡು ಕೆಲಸಗಳನ್ನು ಮುಂದುವರಿಸಿ, ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ನಿಮಗೆ ಸಾಧ್ಯವಾಗತ್ತೆ. ಹಾಗಾಗಿ ಒಂದು ಕೆಲಸದಲ್ಲಿ ಸಿಕ್ಕಂತಹ ಜಯ ಅದು ಮತ್ತೊಂದು ಕೆಲಸಕ್ಕೆ ಪ್ರೇರೇಪಣೆಯಾಗತ್ತೆ. ಅದೇ ನಿಮಗೆ ಮೋಟಿವೇಶನ್ ಅದು. ಹಾಗಾಗಿನೇ ಈ ಸಂದರ್ಭದಲ್ಲಿ ಹಿರಿಯರ ಈ ಮಾರ್ಗದರ್ಶನದ ಮಾತುಗಳನ್ನು ಕೇಳಿಸ್ಕೊಂಡು ಮುಂದುವರಿತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏನಂದರೆ ಇದು ಪುಬ್ಬ ನಕ್ಷತ್ರ ಇರುವಂಥ ದಿನ, ನವಮಿಯ ತಿಥಿ ಇರುತ್ತೆ, ಭಾನುವಾರದ ದಿನ, ಕಾರ್ತಿಕ ಮಾಸ. ಇನ್ನು ನಾಳೆ ಸೋಮವಾರ ದಶಮಿ ತಿಥಿ ಇರುವಂಥದ್ದು, ಬುಧ ವಕ್ರಾರಂಭವನ್ನು ಮಾಡುವಂಥ ದಿನ ಕೂಡ. ಇನ್ನು ನಾಳೆ ಸೋಮವಾರ ಕೊನೆಯ ಕಾರ್ತಿಕ ಸೋಮವಾರ ಇರುವಂಥದ್ದು. ಹಾಗಾಗಿ ಎಲ್ಲ ಕಡೆ ಕಾರ್ತಿಕ ಮಾಸದ ಈ ಸೋಮವಾರದ ಪೂಜೆ ವ್ರತ ಏನಿದೆ ಅದು ಅತ್ಯಂತ ವಿಶೇಷವಾಗಿ ನಡೆಯುವಂಥದ್ದು ಇದೆ. ಇನ್ನು ಮಂಗಳವಾರದ ದಿನ ಏಕಾದಶಿಯ ತಿಥಿ ಇರುವಂಥದ್ದು. ಈ ಏಕಾದಶಿಯನ್ನು ಉತ್ಪತ್ತಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದಿದೆ. ಆದ್ದರಿಂದ ಲಕ್ಷ ದೀಪೋತ್ಸವಗಳು ನಡೆಯುವಂಥ ಸಂದರ್ಭ ಇದೆ. ಹಾಗೆ ವೈಷ್ಣವ ಏಕಾದಶಿ ಇರುವಂಥ ದಿನ ಕೂಡ ಅದು. ಇನ್ನು 27ನೇ ತಾರೀಕು ಬುಧವಾರ ಆರ್ಯಮಾನ ವೈಷ್ಣವ ಏಕಾದಶಿ ಇರುವಂಥ ದಿನ. ಇನ್ನು 28ನೇ ತಾರೀಕು ಗುರುವಾರ ಧನ್ವಂತರಿ ಜಯಂತಿಯನ್ನು ಆಚರಣೆ ಮಾಡುವಂಥ ದಿನ. ಇನ್ನು 29 ಶುಕ್ರವಾರದ ದಿನ ತ್ರಯೋದಶಿ ತಿಥಿ ಇರುತ್ತೆ. ಆ ದಿನ ಮಾಸ ಶಿವರಾತ್ರಿಯನ್ನು ಆಚರಣೆ ಮಾಡುವಂಥದ್ದಿದೆ. ಇನ್ನು 30ನೇ ತಾರೀಕು ಶನಿವಾರ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ದೀಪೋತ್ಸವ ನಡೆಯುವಂಥ ಒಂದು ವಿಶೇಷ ದಿನ. ಇನ್ನು ಡಿಸೆಂಬರ್ 1 ಅಮಾವಾಸ್ಯೆಯ ದಿನ. ಈ ಅಮಾವಾಸ್ಯೆಯನ್ನು ಚಟ್ಟಿ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಈ ಕಾರ್ತಿಕ ಮಾಸದ ವಿಶೇಷ ಆಚರಣೆಗಳಲ್ಲಿ ನೀವು ಪಾಲ್ಗೊಂಡು ಭಗವಂತನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗತ್ತೆ, ಒಳ್ಳೆಯದಾಗತ್ತೆ.
ಬಂಧುಗಳೇ, ಈ ದಿನ ಪುಬ್ಬ ನಕ್ಷತ್ರ ಇರುವಂಥ ದಿನ. ಇದನ್ನೇ ಪೂರ್ವ ಫಲ್ಗುಣಿ ನಕ್ಷತ್ರ ಅಂತ ಹೇಳಿ ಕರೀತಾರೆ. ಹಾಗೆ ಈ ಪುಬ್ಬ ಅಥವಾ ಹುಬ್ಬ ನಕ್ಷತ್ರ ಏನಿದೆ, ಇದರ ಕಾರಕತ್ವಗಳು ಬಹಳ ವಿಶೇಷವಾಗಿರುವಂಥದ್ದು. ಕೆಲವರು ಈ ಪೂರ್ವ ಫಲ್ಗುಣಿ ನಕ್ಷತ್ರದ ದಿನವೇ ಕೆಲವೊಂದು ವಿಶೇಷ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು ಇರುತ್ತೆ. ಹಾಗೆ ಈ ಪೂರ್ವ ಫಲ್ಗುಣಿ ನಕ್ಷತ್ರ ಒಂದು ದಂಡದ ಆಕಾರದಂತೆ ಇರುವ 2 ನಕ್ಷತ್ರಗಳು ಸೇರಿರುವಂಥ ನಕ್ಷತ್ರ ಇದು. ಇದು ಬಿಳಿಯ ವರ್ಣದ ನಕ್ಷತ್ರ. ಇಲ್ಲಿ ಇದರ ಯೋನಿ ಮತ್ತು ಬ್ರಾಹ್ಮಣ ಜಾತಿಗೆ ಸೇರಿರುವಂಥದ್ದು. ಉಗ್ರ ನಕ್ಷತ್ರ ಇದು, ಅಧೋಮುಖ ನಕ್ಷತ್ರ. ಹಾಗೆ ಉತ್ತರ ಭಾದ್ರಪದ ವೇದ ನಕ್ಷತ್ರ. ಇದು ಜಲತತ್ವವನ್ನು ಪ್ರತಿನಿಧಿಸುವಂಥದ್ದು ಈ ಪುಬ್ಬ ನಕ್ಷತ್ರ. ಹಾಗೆ ಈ ಪುಬ್ಬ ನಕ್ಷತ್ರದ ಕಾರಕತ್ವಗಳು ಅಂತ ಹೇಳಿದ್ರೆ, ನಟ ನಟಿಯರು, ಹುಡುಗಿಯರು, ಸುಂದರವಾದಂಥ ಪುರುಷರು, ವಿವಿಧ ಶಿಲ್ಪಿಗಳು, ಅಂಗಡಿಗಳು, ಹತ್ತಿ, ಉಪ್ಪು, ಜೇನುತುಪ್ಪ, ಯುವಕರು, ನಟನೆ, ಹಾಗೆ ರಂಗಸ್ಥಳ, ನಾಯಕಿ, ನಾಯಕ, ಯಕ್ಷಗಾನ, ಶಿಲ್ಪಿಗಳು, ಹತ್ತಿ ನೂಲು, ಜೋಕಾಲಿ, ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಸರ್ವ ವ್ಯವಹಾರಗಳು, ಎಳ್ಳು, ಎಣ್ಣೆಯಿಂದ ಬರುವಂಥ ಆಹಾರ ಪದಾರ್ಥಗಳನ್ನು ಇದು ಪ್ರತಿನಿಧಿಸುತ್ತೆ. ಇದರ ಸಾಮಾನ್ಯವಾದಂಥ ವೃತ್ತಿ ಅಂತ ಹೇಳಿದರೆ ನೈಗೆ ಅಂದರೆ ನೇಕಾರ ವೃತ್ತಿಯವರು ಜೀವನದಲ್ಲಿ ಆ ಒಂದು ಅಭ್ಯಾಸವನ್ನು ಮುಂದುವರಿಸ್ತಾ ಇರ್ತಾರೆ. ಹಾಗಾಗಿ ಈ ಪುಬ್ಬ ನಕ್ಷತ್ರದ ಕಾರಕತ್ವಗಳಲ್ಲಿ ಇಷ್ಟೆಲ್ಲವೂ ಅಡಗಿದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡ್ರಿ. ಇನ್ನು ಭಚಕ್ರದಲ್ಲಿ ಇರುವಂತಹ 12 ರಾಶಿಗಳಲ್ಲಿ ಯಾವ ರಾಶಿ ಹೆಚ್ಚು ಬುದ್ಧಿವಂತಿಕೆಯಿಂದ ಕೂಡಿದೆ, ತೀಕ್ಷ್ಣತೆಯ ಮನಸ್ಸನ್ನು ಹೊಂದಿರುತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರಜ್ಞರು ಶ್ರೇಣೀಕರಿಸಿದ್ದಾರೆ. ಅಂದರೆ ಈ 12 ರಾಶಿಗಳ ಪೈಕಿ ಯಾವ ರಾಶಿಯವರಿಗೆ ಬುದ್ಧಿವಂತಿಕೆ ಹೆಚ್ಚಾಗಿರುತ್ತೆ, ಹಾಗೆ ಕೆಲಸ ಕಾರ್ಯಗಳ ನಿರ್ವಹಣೆಯಿಂದ ಯಶಸ್ಸನ್ನು ಪಡ್ಕೊಳ್ತಾರೆ ಅನ್ನುವಂಥ ಅಂಶವನ್ನು ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಈ ಬುದ್ಧಿವಂತಿಕೆ ಅಥವಾ ತೀಕ್ಷ್ಣತೆಯ ಶ್ರೇಣಿಯಲ್ಲಿ ಮೊದಲು ಇರುವಂಥದ್ದು ಮಿಥುನ ರಾಶಿ. ಇಲ್ಲಿ ಅವಳಿಗಳಿಂದ ಪ್ರತಿನಿಧಿಸುವಂಥ ಮಿಥುನ ರಾಶಿ ಇದು ತಮ್ಮ ದ್ವಂದ್ವ ಸ್ವಭಾವ ಮತ್ತು ಗಮನಾರ್ಹವಾದಂತಹ ಮಾನಸಿಕ ಚುರುಕುತನಕ್ಕೆ ಹೆಸರುವಾಸಿಯಾಗಿರುವಂಥವ್ರು. ಹಾಗೆ ತ್ವರಿತ ಬುದ್ಧಿವಂತರು ಕೂಡ. ಇನ್ನು ಯಾವುದೇ ಒಂದು ಸನ್ನಿವೇಶಕ್ಕೂ ಕೂಡ ಬಹಳ ಬೇಗ ಹೊಂದಿಕೊಳ್ಳುವಂಥ ಸ್ವಭಾವ ಇರುತ್ತೆ, ಸಂವಹನ ಜಾಣ್ಮೆ ಇರುತ್ತೆ, ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಅದಕ್ಕಾಗಿಯೇ ಅವರು ಸಾಮಾನ್ಯವಾಗಿ ಚರ್ಚೆಗಳಲ್ಲಿ ತುಂಬ ಉತ್ಕೃಷ್ಟರಾಗಿರ್ತಾರೆ. ಚರ್ಚೆಯಲ್ಲಿ ಅವರನ್ನು ಸೋಲಿಸುವಂಥ ಪ್ರಮೇಯವೇ ಬರಲ್ಲ. ಏಕೆ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅವರು ಬುದ್ಧಿವಂತರು, ಜೊತೆಗೆ ತಾರ್ಕಿಕವಾಗಿ ಮಾಡುವಂಥವರು. ಅವರ ಮನಸ್ಸು ಮಿಂಚಿನ ವೇಗದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿನೇ ಒಂದು ಸಂಸಾರದಲ್ಲಿ ಉನ್ನತಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಮಿಥುನ ರಾಶಿಯವರು ಪ್ರಯತ್ನ ಮಾಡಿದ್ರೆ ಒಳ್ಳೆಯ ಫಲಗಳನ್ನು ಪಡ್ಕೊಳ್ತಾರೆ. ಅವರಿಗೆ ಅದೃಷ್ಟ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ಬುದ್ಧಿವಂತಿಕೆಯ ಶ್ರೇಣಿಯಲ್ಲಿ 2ನೇ ಸ್ಥಾನ ಇರುವಂಥದ್ದು. ಅಂದರೆ ಆಲೋಚನೆ ಮತ್ತು ವಿಶ್ಲೇಷಣೆಯ ಆಳವನ್ನು ಒಳಗೊಂಡಿರುವಂಥ ಒಂದು ರಾಶಿ ಚಕ್ರ ಇದು. ಹಾಗೆ ತಮ್ಮ ತೀವ್ರವಾದಂತಹ ಮನಸ್ಸಿನಿಂದ ಇತರರ ತಪ್ಪುಗಳನ್ನು ಬಹಳ ಬೇಗ ಗ್ರಹಿಸ್ತಾರೆ. ಹಾಗೆ ತಮ್ಮ ತೀವ್ರವಾದಂತಹ ಭೇದಿಸುವ ಮನಸ್ಸಿಗೆ ಹೆಸರುವಾಸಿಯಾದಂತಹ ವೃಶ್ಚಿಕ ರಾಶಿಯವರು ಯಾವುದೇ ವಿಚಾರದ ಬಗ್ಗೆ ಆಳವಾಗಿ ತನಿಖೆಯನ್ನು ಮಾಡುವಂಥ ಒಂದು ವಿಲಕ್ಷಣ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅವರ ಮನಸ್ಸು ಯಾವಾಗಲೂ ಕೂಡ ಕೆಲಸ ಮಾಡ್ತಾ ಇರುತ್ತೆ. ಯಾವಾಗ ಪ್ರಶ್ನೆ ಮಾಡಿದ್ರೂ ಕೂಡ ಅವರು ಸತ್ಯವನ್ನೇ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅವರನ್ನು ಅತ್ಯುತ್ತಮ ತನಿಖಾಧಿಕಾರಿಗಳು ಅಂತ ಹೇಳಿ ಕರಿಬೋದು, ಸಂಶೋಧಕರು ಅಂತ ಹೇಳಿ ಕೂಡ ಕರಿಬೋದು, ಇಲ್ಲ ಆಳವಾದ ಚಿಂತನೆಕಾರರು ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಒಟ್ಟಾರೆ ಈ 12 ರಾಶಿಗಳಲ್ಲಿ ಯಾವ ರಾಶಿಯ ಒಂದು ಬುದ್ಧಿವಂತಿಕೆ ತೀಕ್ಷ್ಣತೆಯಿಂದ ಇದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ತಾ ಇದ್ರಿ. ಇನ್ನು ತುಲಾರಾಶಿ, ಇಲ್ಲಿ 3ನೆಯ ಒಂದು ಬುದ್ಧಿವಂತಿಕೆಯ ರಾಶಿ ಅಂತ ಹೇಳಿದ್ರೆ ತುಲಾರಾಶಿ. ಏಕೆಂದರೆ ಈ ತುಲಾರಾಶಿಯವರು ತರ್ಕ ಮತ್ತು ಭಾವನೆಗಳನ್ನು ಸಮತೋಲನಗೊಳಿಸುವಂತಹ ಒಂದು ಸಾಮರ್ಥ್ಯದಲ್ಲಿರ್ತಾರೆ. ಹಾಗೆ ಮಾನಸಿಕ ತೀಕ್ಷ್ಣತೆಯಲ್ಲಿ ತುಂಬ ಉತ್ಕೃಷ್ಟರಾಗಿರ್ತಾರೆ. ಎಲ್ಲಿಯೂ ಕೂಡ ಈ ಸೋಲು ಅನ್ನುವಂಥದ್ದು ಅವರ ಅನುಭವಕ್ಕೆ ಬರಲ್ಲ. ಹಾಗೆ ಅವರ ಬೌದ್ಧಿಕ ಶಕ್ತಿ ವಿಭಿನ್ನ ದೃಷ್ಟಿಕೋನಗಳನ್ನು ಅಳೆಯುವಂಥದ್ದು, ಹಾಗೆ ನ್ಯಾಯೋಚಿತವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಕೌಶಲ್ಯವನ್ನು ಇದು ಒಳಗೊಂಡಿರುವಂಥದ್ದು. ಹಾಗೆ ತುಲಾರಾಶಿಯವರು ಅತ್ಯುತ್ತಮವಾದಂತಹ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ. ಉತ್ತಮವಾದಂತಹ ಸಮಾಲೋಚಕರಾಗಿ ಕೂಡ ಕೆಲಸ ನಿರ್ವಹಣೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ನ್ಯಾಯೋಚಿತವಾದಂತಹ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ನೀವು ತುಂಬ ಕೌಶಲ್ಯವನ್ನು ಹೊಂದಿರ್ತೀರಿ. ಅಷ್ಟರ ಮಟ್ಟಿಗೆ ನಿಮಗೆ ವ್ಯವಹಾರದಲ್ಲಿ ಒಂದು ಪ್ರಗತಿ ಕಂಡುಬರುತ್ತೆ. ಇನ್ನು ಕುಂಭರಾಶಿ,
ಈ ಕುಂಭರಾಶಿಯವರಿಗೆ ಬಹಳ ವಿಶೇಷವಾಗಿ ದಾರ್ಶನಿಕ ಚಿಂತಕರು ಅಂತ ಹೇಳ್ಬೋದು. ಏಕೆ ಅಂತ ಹೇಳಿದ್ರೆ ಭವಿಷ್ಯ ಏನಾಗಬಹುದು ಅನ್ನುವಂಥದ್ದನ್ನ ಊಹೆ ಮಾಡಲಿಕ್ಕೆ ವರ್ತಮಾನವನ್ನ ಮೀರಿ ನೋಡುವಂಥವ್ರು ಇವರು. ಹಾಗೆ ಇವರ ಬುದ್ಧಿಶಕ್ತಿ ಅಸಾಂಪ್ರದಾಯಿಕವಾಗಿರುವಂಥದ್ದು, ಅವರ ಬುದ್ಧಿವಂತಿಕೆ ಅಸಾಧಾರಣವಾಗಿದೆ. ಆದರೆ ಅವರು ಯಥಾಶಕ್ತಿ ಸವಾಲು ಹಾಕುವ ಮೂಲಕ ವಿಚಾರಗಳನ್ನ ಮತ್ತೆ ಹೊಸ ಹೊಸ ಕಲ್ಪನೆಗಳನ್ನ ಅನ್ವೇಷಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಟ್ಟಾರೆ ಈ ಹೊಸತನ್ನ ಕಲಿಬೇಕು, ಹೊಸ ವಿಚಾರಗಳನ್ನ ತಿಳಿಬೇಕು ಅನ್ನುವಂಥ ಕುತೂಹಲ ಬಹಳಷ್ಟು ಮಟ್ಟಿಗಿರುತ್ತೆ. ಇನ್ನು ಮಕರ ರಾಶಿಯವರ ತೀಕ್ಷ್ಣತೆ 5ನೇ ಸ್ಥಾನದಲ್ಲಿ ಇರುವಂಥದ್ದು. ಏಕೆ ಅಂತ ಹೇಳಿದ್ರೆ ಇವರು ಯಾವಾಗಲೂ ಕೂಡ ಒಂದು ಆಲೋಚನೆಯಲ್ಲಿ ವಾಸ್ತವಿಕವಾದದಲ್ಲಿ ನೆಲೆಗೊಂಡಿರುವಂತಹ ತೀಕ್ಷ್ಣವಾದ ಮನಸ್ಸನ್ನ ಇವರು ಹೊಂದಿರ್ತಾರೆ. ಅವರ ಬುದ್ಧಿವಂತಿಕೆಯ ಕಾರ್ಯತಂತ್ರ ಮತ್ತೆ ದೀರ್ಘಾವಧಿಯ ಯೋಜನೆಗಳ ಮೇಲೆ ಕೇಂದ್ರೀಕೃತವಾಗಿರುವಂಥದ್ದು. ಇನ್ನು ಮಕರ ರಾಶಿಯವರು ಸಂಕೀರ್ಣ ಯೋಜನೆಗಳನ್ನು ರೂಪಿಸಲಿಕ್ಕೆ ಪ್ರಮುಖ ಹಂತಗಳನ್ನು ಗುರುತಿಸುವಂತಹ ಸಂದರ್ಭದಲ್ಲಿ ಉತ್ತಮರಾಗಿರ್ತಾರೆ. ಹಾಗೆ ಈ ಮಕರ ರಾಶಿಯವರ ಮಾನಸಿಕ ಶಕ್ತಿ ಏನಿದೆ ಅದು ಕಲಿಕೆಗೆ ಶಿಸ್ತುಬದ್ಧ ವಿಧಾನದಿಂದ ಅದನ್ನು ರೂಢಿಸಿಕೊಳ್ಳುವಂಥವರು ಕೂಡ. ಹಾಗೆ ಬದ್ಧತೆಗಳನ್ನ ಅನುಸರಿಸುವಂತಹ ಅವರ ನಿರ್ಣಯಗಳಿಗೆ ಇದು ಸಂಯೋಜಿಸಲ್ಪಟ್ಟಿರುವಂಥದ್ದು. ಒಟ್ಟಾರೆ ಉತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಇನ್ನು ಧನುರಾಶಿಯವರಿಗೆ ಈ ಅದೃಷ್ಟದ ಪದಕ ಪಟ್ಟಿಯಲ್ಲಿ 6ನೇ ಸ್ಥಾನ ಇರುವಂಥದ್ದು. ಹಾಗಾಗಿ ನಿಮ್ಮ ಬೌದ್ಧಿಕ ಸ್ವಾತಂತ್ರ್ಯ ಮತ್ತು ಸಾಹಸಮಯ ಮನಸ್ಸಿಗೆ ಹೆಸರುವಾಸಿಯಾಗಿರುವಂಥವ್ರು ನೀವು. ಹಾಗೆ ಹೊಸ ಆಲೋಚನೆಗಳನ್ನು ಮಾಡ್ತೀರಿ, ಹೊಸ ತತ್ವ ಚಿಂತನೆಗಳ ಮೇಲೆ ನಿಮ್ಮ ಅಭಿವೃದ್ಧಿ ಸಾಧ್ಯವಾಗುವಂಥದ್ದು. ಯಾವಾಗಲೂ ಕೂಡ ತಮ್ಮ ಮಾನಸಿಕ ಪರಿಧಿಯನ್ನು ವಿಸ್ತರಿಸಲಿಕ್ಕೆ ಬಯಸುವಂಥವ್ರು. ಇನ್ನು ಧನುರಾಶಿಯವರು ಹೆಚ್ಚಿನ ಪ್ರಮಾಣದ ಮಾಹಿತಿಯನ್ನು ಸಂಶ್ಲೇಷಣೆ ಮಾಡಿ ಪರಿಣತಿಯನ್ನು ಹೊಂದಿರ್ತಾರೆ. ಹಾಗಾಗಿ ಹೊಸ ಸಂಸ್ಕೃತಿಗಳಾಗಲಿ ಹೊಸ ಆಲೋಚನೆಗಳಾಗಲಿ ಇದನ್ನು ಬೇರೆಯವರು ಕಲಿಯುವಂತೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾರೆ. ಆದರೆ ಅವರ ಬೌದ್ಧಿಕ ಬೆಳವಣಿಗೆಯನ್ನು ಇದು ಉತ್ತೇಜಿಸುತ್ತೆ ಅನ್ನುವಂಥದ್ದು ಇಲ್ಲಿ ಉಲ್ಲೇಖ ಮಾಡಬಹುದಾದಂಥ ಒಂದು ವಿಚಾರ. ಇನ್ನು ಮೇಷರಾಶಿಯವರಿಗೆ ಮಾನಸಿಕ ತೀಕ್ಷ್ಣತೆ ಅವರ ತ್ವರಿತ ಚಿಂತನೆ ಮತ್ತು ನಿರ್ಣಾಯಕತೆಯಿಂದ ಬೇರೂರಿರುವಂಥದ್ದು. ತಮ್ಮ ಹಠಾತ್ ಪ್ರವೃತ್ತಿಗೆ ಹೆಸರುವಾಸಿಯಾಗಿದ್ದಾರೆ ಇವರು. ಸ್ವಲ್ಪ ಹಠದ ಸ್ವಭಾವ ಜಾಸ್ತಿ ಇರುವಂಥದ್ದು ಇವರಿಗೆ. ಹಾಗೆ ಹೆಚ್ಚಿನ ಒತ್ತಡದ ಸಂದರ್ಭದಲ್ಲಿ ಕ್ಷಿಪ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ವಿಶಿಷ್ಟ ಸಾಮರ್ಥ್ಯವನ್ನು ಇವರು ಹೊಂದಿರ್ತಾರೆ. ಹಾಗಾಗಿ ಸ್ಥಳದಲ್ಲೇ ಸೃಜನಶೀಲ ಪರಿಹಾರಗಳೊಂದಿಗೆ ಇವರು ಕಾಣಿಸ್ಕೊಳ್ತಾರೆ. ಒಟ್ಟಾರೆ ಸೃಜನಾತ್ಮಕತೆಯಿಂದಲೇ ಇವರು ಜೀವನವನ್ನು ನಿರ್ವಹಣೆ ಮಾಡುವಂಥವ್ರು. ಇನ್ನು ಇವರಿಗೆ ಚುರುಕುತನ ಮತ್ತು ವೇಗ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು. ಅದರಲ್ಲೂ ವೇಗದ ಗತಿಯ ಪರಿಸರದಲ್ಲಿ ಅವರ ತ್ವರಿತ ಬುದ್ಧಿವಂತಿಕೆ ಅವರಿಗೆ ಅತ್ಯುತ್ತಮವಾದಂತಹ ಸಹಾಯವನ್ನು ಮಾಡುತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ಸೃಜನಾತ್ಮಕ ಮತ್ತು ಕಾರ್ಯತಂತ್ರದ ಮನಸ್ಥಿತಿಯೊಂದಿಗೆ ಬುದ್ಧಿಶಕ್ತಿಯನ್ನು ಸಮೀಪಿಸುವಂಥದ್ದು ಕೂಡ ಇದೆ. ಹಾಗೆ ಇತರರನ್ನು ಹೇಗೆ ಪ್ರೇರೇಪಿಸಿ ಮಾಡುವಂಥದ್ದು ಮತ್ತು ಮುನ್ನಡೆಸುವಂಥದ್ದು ಅನ್ನುವಂಥದ್ರ ವಿಚಾರವಾಗಿ ಹೆಚ್ಚು ಕೇಂದ್ರೀಕರಣ ಆಗ್ತಾ ಇರುತ್ತೆ. ಇನ್ನು ಈ ಸಿಂಹರಾಶಿಯವರು ಉನ್ನತ ಮಟ್ಟದ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಹೊಂದಿರುವಂಥವರು. ಇವರು ಬೌದ್ಧಿಕ ಶಕ್ತಿಯನ್ನು ಪೂರಕವಾಗಿ ಬಳಸ್ಕೊಳ್ತಾರೆ. ಹಾಗಾಗಿನೇ ಸಮಸ್ಯೆಗಳನ್ನು ನವೀನ ರೀತಿಯಲ್ಲಿ ಬಗೆಹರಿಸಲಿಕ್ಕೆ ತಮ್ಮ ಸೃಜನಶೀಲತೆ ಹಾಗೆ ದೂರದೃಷ್ಟಿತ್ವವನ್ನು ಬಳಸ್ಕೊಳ್ಳುವಂಥದ್ದು ಉತ್ತಮ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಇನ್ನು ವೃಷಭರಾಶಿಯವರು ತಮ್ಮ ಮಾನಸಿಕ ಸ್ಥಿತಿಸ್ಥಾಪಕತ್ವ ಮತ್ತು ಪ್ರಾಯೋಗಿಕ ಚಿಂತನೆಗೆ ಹೆಸರುವಾಸಿಯಾಗಿರುವಂಥವರು. ಹಾಗೆ ಈ ಪ್ರಾಯೋಗಿಕ ವಿವರಗಳ ಮೇಲೆ ಕೇಂದ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಅಷ್ಟೇ ತೀಕ್ಷ್ಣವಾದಂತಹ ಕ್ರಮಬದ್ಧವಾದಂತಹ ಮನಸ್ಸನ್ನು ಅವರು ಹೊಂದಿರ್ತಾರೆ. ಹಾಗೆ ವೃಷಭರಾಶಿಯವರು ತಮ್ಮ ಯೋಜನೆಗಳಿಗೆ ಅಂಟಿಕೊಳ್ಳುವಂತಹ ಒಂದು ವಿಚಾರದಲ್ಲಿ ತುಂಬ ಪರಿಣಿತರಾಗಿರ್ತಾರೆ ಮತ್ತು ಯೋಜನೆಗಳನ್ನು ಅಂದುಕೊಂಡ ಸಮಯದಲ್ಲಿ ಪೂರ್ಣಗೊಳಿಸ್ತಾರೆ. ಹಾಗೆ ಅವರು ಹಠಾತ್ ಚಿಂತಕರು ಕೂಡ ಆಗಿರುವಂಥವರು. ವೃಷಭರಾಶಿಯವರ ಕಾರ್ಯತಂತ್ರದ ಈ ಚಿಂತನೆಯಲ್ಲಿ ತುಂಬ ಉತ್ಕೃಷ್ಟರಾಗೇ ಇರ್ತಾರೆ. ಇನ್ನು ಈ ಕರ್ಕಾಟಕ ರಾಶಿಯವರಿಗೆ ಈ ತೀಕ್ಷ್ಣವಾದ ಚಿಂತನೆ ಅವರ ಆಳವಾದ ಭಾವನಾತ್ಮಕವಾದಂತಹ ಬುದ್ಧಿವಂತಿಕೆಯನ್ನು ಮತ್ತು ಅಂತಃಪ್ರಜ್ಞೆಯನ್ನು ಹೊಂದಿರುವಂಥದ್ದು. ಹಾಗೆ ಇತರರ ಭಾವನೆಗಳನ್ನು ಮತ್ತು ಪ್ರೇರೇಪಣೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಹಜ ಸಾಮರ್ಥ್ಯವನ್ನು ನೀವು ಹೊಂದಿರ್ತೀರಿ. ಇದೇ ಒಂದು ಸಂಕೀರ್ಣವಾದಂತಹ ಪರಸ್ಪರ ಸಂಬಂಧವನ್ನು ಸುಲಭವಾಗಿ ನ್ಯಾವಿಗೇಟ್ ಮಾಡಲಿಕ್ಕೂ ಕೂಡ ಇದು ಅನುವು ಮಾಡಿಕೊಡುತ್ತೆ. ಹಾಗಾಗಿ ಸರಿ ದಾರಿಯಲ್ಲಿ ಇರಬೇಕು, ಮುಂದೆ ಸರಿ ದಾರಿಯಲ್ಲೇ ವ್ಯವಹಾರ ಮಾಡಬೇಕು ಅನ್ನುವಂಥದ್ರ ಬಗ್ಗೆ
ಈ ದಿನವೇ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇರುತ್ತೆ. ಇನ್ನು ಹಿಂದಿನ ಅನುಭವಗಳನ್ನು ನೆನಪಿಸಿಕೊಳ್ಳುವುದು, ಹಾಗೆ ಈ ಕರ್ಕಾಟಕ ರಾಶಿಯವರ ತೀಕ್ಷ್ಣತೆ ಅವರ ಮಾತಿನ ಮೇಲೆ ನಿಂತಿರುವಂಥದ್ದು ಕೂಡ ಇರುತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಅರ್ಥಗರ್ಭಿತವಾದಂತಹ ಒಂದು ಚಿಂತನೆ ಮೂಡುವಂಥದ್ದು, ಸಾಕಷ್ಟು ಭಾವನಾತ್ಮಕವಾದ ಆಧ್ಯಾತ್ಮಿಕವಾದಂತಹ ಸೃಜನಶೀಲತೆಯ ಬಗ್ಗೆ ಇತರರಿಗೆ ನೀವು ಹೊಸ ಕಲ್ಪನೆಗಳನ್ನು, ಹೊಸ ಆಲೋಚನೆಗಳನ್ನು ತಂದು ಅವರವರ ಪಾಲಿಗೆ ಕೊಡುವಂಥದ್ದು ಕೂಡ ಇರುತ್ತೆ. ಇನ್ನು ಮೀನರಾಶಿಯ ಜನರು ಸಾಮಾನ್ಯವಾಗಿ ಅವರಿಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಅಂತಃಪ್ರಜ್ಞೆಯ ಮೇಲೆ ಅವಲಂಬಿತರಾಗಿರ್ತಾರೆ. ಹಾಗೆ ವಿಷಯಗಳನ್ನು ಆಳವಾಗಿ ಯೋಚಿಸುವ ಸಾಮರ್ಥ್ಯವನ್ನು ಅವರು ಹೊಂದಿರ್ತಾರೆ. ಇನ್ನು ಮೀನರಾಶಿಯವರು ಸಾಮಾನ್ಯವಾಗಿ ಮಾರ್ಗದರ್ಶನ ನೀಡುವಂಥ ಅಂತಃಪ್ರಜ್ಞೆಯನ್ನು ಹೊಂದಿರುವಂಥವರು, ಹಾಗೆ ಇತರರ ಮೇಲೆ ಸ್ವಲ್ಪ ಅವಲಂಬನೆ ಜಾಸ್ತಿ ಇರುವಂಥವರು, ಹಾಗೆ ವಿಚಾರಗಳನ್ನು ಆಳವಾಗಿ ಯೋಚಿಸುವಂಥ ಸಾಮರ್ಥ್ಯವನ್ನು ಇವರು ಹೊಂದಿರ್ತಾರೆ. ಇನ್ನು ಕನ್ಯಾ ರಾಶಿಯವರಿಗೆ ತಮ್ಮ ಸೂಕ್ಷ್ಮವಾದ ಹಾಗೆ ವಿಶ್ಲೇಷಣಾತ್ಮಕವಾದಂಥ ಮನಸ್ಸಿಗೆ ಹೆಸರುವಾಸಿಯಾಗಿರುವಂಥವರು, ಈ ಭೂಮಿಯ ಚಿಹ್ನೆ ಮತ್ತು ಅದರ ವಿವರಗಳಿಗೆ ಗಮನ ಕೊಡುವಲ್ಲಿ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಮಾಹಿತಿಯನ್ನು ಸಂಘಟಿಸುವುದರಲ್ಲಿ ಉತ್ಕೃಷ್ಟವಾಗಿರುವಂಥದ್ದು, ಅವುಗಳನ್ನು ಅತ್ಯುತ್ತಮ ಸಮಸ್ಯೆಯ ಪರಿಹಾರಕರವನ್ನಾಗಿ ಕೂಡ ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಈ ಕನ್ಯಾ ರಾಶಿಯವರು ಕಾರ್ಯಗಳನ್ನು ನಿಖರವಾಗಿ ಮತ್ತು ತುಂಬ ಕಾಳಜಿಯಿಂದ ಅನುಸರಣೆ ಮಾಡ್ತಾರೆ. ಇದು ಇತರರು ಕಡೆಗಣಿಸಬಹುದಾದಂತಹ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಅನುವು ಮಾಡಿಕೊಡುತ್ತೆ. ಹಾಗಾಗಿನೇ ಈ ಜ್ಯೋತಿಷ್ಯ ಶಾಸ್ತ್ರದಂತೆ 12 ರಾಶಿಯಲ್ಲಿ ಯಾವ ರಾಶಿಯವರು ತೀಕ್ಷ್ಣವಾದಂತಹ ಬುದ್ಧಿಯನ್ನು ಹೊಂದಿರ್ತಾರೆ, ಯಾರು ಬುದ್ಧಿವಂತರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ, ಸೋಮಾರಿಗಳಾಗಲ್ಲ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡ್ವಿ. ಇಲ್ಲಿ ಕ್ರಮ ಸಂಖ್ಯೆ 1ರಿಂದ 12ರವರೆಗೆ ಏನು ಹೇಳಿದ್ದೇವೋ ಅದೇ ರೀತಿಯಲ್ಲಿ ಅವರ ಭಾವನಾತ್ಮಕವಾದಂಥ ಒಂದು ಪ್ರಬುದ್ಧತೆ ಇರುತ್ತೆ. ಹಾಗಾಗಿ ನಾವು ಕೂಡ ನಮ್ಮ ಒಂದು ಮನಸ್ಸನ್ನು ಬಲಗೊಳಿಸಿಕೊಳ್ಳೋಣ ಅಂತ ಹೇಳ್ತಾ, ಇನ್ನು ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ನಿರಾಸೆಯ ದಿನ, ಜೊತೆಗೆ ಅಲ್ಪ ಸ್ವಲ್ಪ ಒತ್ತಡಗಳು ಇರುವಂಥ ದಿನ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಉಂಟಾಗುವಂಥ ದಿನ, ಏಕೆಂದರೆ ಈ ದಿನ ಗ್ರಹಗತಿಗಳು ನಿಮಗೆ ಮಿಶ್ರ ಫಲವನ್ನು ತೋರಿಸ್ತಾ ಇದೆ. ಜೊತೆಗೆ ಈ ದಿನ ಮನೆಯ ಒಳಗೆ ಸಮಸ್ಯೆಗಳು ಹೆಚ್ಚಾಗುವಂಥದ್ದು, ಆದರೆ ಮನೆಯ ಹೊರಗೆ ಈ ದಿನ ಒಂದು ಪ್ರಯಾಣ, ಯಾವುದೇ ಒಂದು ಚಟುವಟಿಕೆ ನಿಮಗೆ ನಿಮ್ಮ ಒಂದು ಅದೃಷ್ಟಕ್ಕೆ ತಕ್ಕಂತಹ ಗೌರವವನ್ನು ತಂದುಕೊಡುತ್ತೆ. ಕೆಲಸಗಳನ್ನೇನೋ ಬಹಳ ಮುತುವರ್ಜಿಯಿಂದ ಮಾಡ್ತೀರಿ, ಆದರೆ ಯಾರದ್ದೋ ಮಾತಿಗೆ ಈ ದಿನ ಸ್ವಲ್ಪ ಮನಸ್ಸಿಗೆ ಬೇಸರಾಗಿ ಕೆಲಸವನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಆರೋಗ್ಯ ಸಮಸ್ಯೆ ಕೂಡ ನಿಮಗೆ ಕಾಡುವಂಥದ್ದು, ಅದು ನಿಮಗೆ ನೋವನ್ನು ಉಂಟು ಮಾಡುವಂಥದ್ದು ಇದೆ. ಇನ್ನು ಈ ದಿನ ಕೃಷಿಕರಿಗೆ ಅಷ್ಟೊಂದು ಆದಾಯ ಇರಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಶ್ರಮಕ್ಕೆ ತಕ್ಕಂಥ ಫಲ ಅನ್ನುವಂಥದ್ದು ಸಿಕ್ಕದೇ ಇದ್ದಾಗ ಆಗಲೂ ಕೂಡ ನಿಮಗೆ ನಿರಾಸೆ ಉಂಟಾಗುತ್ತೆ. ಇನ್ನು ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೆ ಅಡೆತಡೆಗಳು ಜಾಸ್ತಿ. ಹಾಗಾಗಿ ಈ ದಿನ ಅಂಥ ಕೆಲಸಗಳಿಗೆ ಒಳ್ಳೆಯ ಸಮಯ ಇಲ್ಲ. ಹಾಗಾಗಿನೇ ಈ ದಿನ ಯಾವುದೇ ಬಂಡವಾಳ ಹಾಕಿ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥದ್ದಾಗಲಿ, ಅಥವಾ ದೂರದ ಪ್ರಯಾಣದ ವಿಚಾರಗಳನ್ನಾಗಲಿ, ಯಾವುದೇ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದು, ಅವರಿಂದ ಸಹಾಯ, ಹಣಕಾಸಿನ ನೆರವು ಇತ್ಯಾದಿಗಳನ್ನು ನೀವು ಬಯಸುವಂಥದ್ದು ಏನಾದರೂ ಇದ್ದರೆ ಆದಷ್ಟು ಈ ದಿನ ಅದನ್ನು ಅವಾಯ್ಡ್ ಮಾಡಿ. ಇನ್ನು ಈ ದಿನ ಹೊಸ ಪರಿಚಯದವರೊಡನೆ ತುಂಬ ಜಾಗ್ರತೆಯಿಂದ ಇರಬೇಕು. ಅದರಲ್ಲೂ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಯಾವುದೇ ಒಂದು ಯೋಜನೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಹಿರಿಯರ ಮಾರ್ಗದರ್ಶನ ಪಡ್ಕೊಂಡು ಮುಂದುವರಿರಿ, ಅಲ್ಪ ಸ್ವಲ್ಪ ಯಶಸ್ಸು ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸೂರ್ಯಮಂಡಲ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಸ್ವಲ್ಪ ವಿವಾದಗಳೇ ಜಾಸ್ತಿ ಆಗುವಂಥದ್ದು. ಎಲ್ಲೋ ಒಂದು ಕಡೆ ನಿಮ್ಮ ಹಠದ ಸ್ವಭಾವದಿಂದ ಈ ದಿನ ಬೇರೆಯವರಲ್ಲಿರುವಂಥ ತಪ್ಪುಗಳನ್ನು ಬಹಳ ಬೇಗ ಕಂಡುಹಿಡಿಕೊಳ್ತೀರಿ. ಹಾಗಾಗಿ ಈ ವ್ಯಕ್ತಿಗಳಲ್ಲಿರುವಂಥ ದೋಷಗಳು ನಿಮಗೆ ಪ್ರಧಾನವಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಈ ದಿನ ಯಾರನ್ನೂ ಕೂಡ ನೀವು ನಂಬಲ್ಲ, ಎಲ್ಲ ಒಂದು ಕಡೆ ಅನುಮಾನ ಬರುವಂಥದ್ದು. ಜೊತೆಗೆ
ಈಗಾಗಲೇ ಆಗಿರುವಂಥ ಹಣಕಾಸಿನ ನಷ್ಟಗಳೇನಿದೆ ಇದು ನಿಮ್ಮ ಕೈ ಕೆಳಗಿರೋವನ್ನಾಗಲಿ ಅಥವಾ ನಿಮ್ಮ ಸಹೋದ್ಯೋಗಿಗಳನ್ನಾಗಲಿ ಈ ದಿನ ನೀವು ನಂಬದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ಉದ್ಯೋಗ ಅವಕಾಶಗಳಾಗಲಿ ಅಥವಾ ಉದ್ಯೋಗದಲ್ಲಿ ಬರುವಂಥ ಕೆಲವು ಜವಾಬ್ದಾರಿಯುತ ಅವಕಾಶಗಳಾಗಲಿ ನಿಮ್ಮ ಕೈ ತಪ್ಪುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾರೋ ಅದನ್ನು ಅಪಹರಿಸ್ಬಿಡ್ತಾರೆ. ಹಾಗಾಗಿ ಈ ದಿನ ನಿಮ್ಮ ಹಿತಶತ್ರುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅವರ ಒಂದು ಕೈ ಮೇಲಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಆರೋಗ್ಯದ ವಿಚಾರದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಎದುರಾಗುತ್ತೆ. ದೂರದ ಪ್ರಯಾಣಗಳು ಮಾಡುವಂಥದ್ದು ಆದರೆ ಅದು ಕೂಡ ಎಲ್ಲೋ ಒಂದು ಕಡೆ ಮುಂದೂಡಿರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಸ್ವಂತ ಉದ್ಯೋಗಕ್ಕೆ ವ್ಯಾಪಾರಕ್ಕೆ ಬೇಕಾದಂತಹ ಅಗತ್ಯ ಮಾರ್ಗದರ್ಶನಕ್ಕಾಗಿ ಈ ದಿನ ಸ್ವಲ್ಪ ಪರಿತಪಿಸುವಂಥದ್ದು ಇದೆ. ಯಾರಿಂದ ಮಾರ್ಗದರ್ಶನ ಪಡಿಬೇಕು ಅನ್ನುವಂಥದ್ದೇ ಒಂದು ಗೊಂದಲ ನಿಮಗೆ ಈ ದಿನ. ಹಾಗೆ ಈ ದಿನ ಆಸ್ತಿ ಮಾಡುವಂಥ ವಿಚಾರದಲ್ಲಿ ಆತುರತೆಯನ್ನು ತೋರಿಸ್ಬೇಡಿ. ಸ್ವಲ್ಪ ನಿಧಾನವಾಗಿರಿ. ನಿಧಾನವೇ ಪ್ರಧಾನ. ಇದನ್ನು ಅನುಸರಣೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ಪ್ರಶಾಂತವಾಗಿರುವಂಥ ದಿನ. ಅದರಲ್ಲೂ ಮಾನಸಿಕವಾಗಿ ತುಂಬ ಶಾಂತಿಯುತವಾಗಿರುವಂಥ ದಿನ. ಯಾವುದು ಬರಲಿ ಯಾವುದು ಹೋಗಲಿ ಈ ದಿನ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಉತ್ತಮ ಫಲ ಸಿಕ್ಕುವಂಥ ಸೂಚನೆಗಳಿರೋದ್ರಿಂದ ಈ ಅಲ್ಪ ತೃಪ್ತಿ ನಿಮಗೆ ಅಂದರೆ ಸ್ವಲ್ಪದರಲ್ಲೇ ಈ ದಿನ ವಿಶೇಷವಾದಂತಹ ತೃಪ್ತಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಮನಸ್ಸು ಪರೋಪಕಾರಕ್ಕಾಗಿ ಪರಿತಪಿಸ್ತಾ ಇರುತ್ತೆ. ಇನ್ನು ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಹಿರಿಯರಾಗಲಿ ಅಥವಾ ನಿಮ್ಮ ಒಂದು ಪ್ರತಿಭಾವಂತಿಯನ್ನು ಗುರುತಿಸುವಂಥವರಾಗಲಿ ಈ ದಿನ ನಿಮಗೆ ಯಾವುದು ಸೂಕ್ತ ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸ್ತಾರೆ. ಇನ್ನು ಈ ದಿನದಲ್ಲಿ ಹಠಾತ್ತಾಗಿ ಆರ್ಥಿಕ ಲಾಭಗಳು ದೊರೆಯುವಂಥದ್ದು ಇದೆ. ಆದರೆ ಲಾಭದ ಜೊತೆಗೆ ಈ ದಿನ ವಿಪರೀತವಾದಂಥ ಖರ್ಚು ಕೂಡ ಇರುತ್ತೆ. ಆದರೆ ಅದನ್ನು ಬಹಳ ಚೆನ್ನಾಗಿ ನೀವು ನಿಭಾಯಿಸುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಕೆಲಸದಲ್ಲಿ ಹಿರಿಯರ ಮಾರ್ಗದರ್ಶನ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಬಹಳ ವಿಶೇಷವಾಗಿ ಮುತುವರ್ಜಿಯಿಂದ ಮಾಡ್ತೀರಿ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಸಾಲ ತರುವಂಥದ್ದು, ಸಾಲ ಕೊಡುವಂಥ ಇತ್ಯಾದಿ ವಿಚಾರಗಳಲ್ಲೂ ಕೂಡ ತುಂಬ ಜಾಣತನ ಇದೆ. ತುಂಬ ಅಲರ್ಟ್ ಆಗಿರ್ತೀರಿ ಈ ದಿನದಲ್ಲಿ. ಆದರೆ ಈ ಕುಟುಂಬದ ಅವಶ್ಯಕತೆ ಕಡೆಗೆ ಸ್ವಲ್ಪ ಗಮನ ಕೊಡಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಅನಾನುಕೂಲತೆಗಳು ಇರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಎಲ್ಲ ಒಂದು ಕಡೆ ಕೆಲಸ ಮಾಡುವಂಥದ್ದೇ ನಿಮಗೆ ಕಷ್ಟವಾಗುತ್ತೆ. ಏಕೆಂದರೆ ನೀವು ಅಂದುಕೊಂಡಂಥ ವಾತಾವರಣ ತಿಳಿಯಾಗಿಲ್ಲ. ಜೊತೆಗೆ ಈ ದಿನ ನಿಮ್ಮ ಬಂಧುಗಳೋ ಮಿತ್ರರೋ ನಿಮಗೆ ಕೈ ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಸಕಾಲಕ್ಕೆ ಅವರ ಸಹಾಯ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನದಲ್ಲಿ ಉದ್ಯೋಗದ ನಿಮಿತ್ತ ತುರ್ತು ಪ್ರಯಾಣವನ್ನು ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ, ಪ್ರಯಾಣ ಮಾಡಿ. ಇನ್ನು ಈ ದಿನ ನಿಮ್ಮ ಕೋಪವನ್ನು ಹತೋಟಿಯಲ್ಲಿಟ್ಕೊಳ್ಳುವಂಥದ್ದು ತುಂಬ ಸೂಕ್ತ. ಏಕೆಂದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ಕೋಪ ಬರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಈ ದಿನ ಇರಬೇಕಾಗತ್ತೆ. ಇನ್ನು ಸರ್ಕಾರದ ಸಹಾಯ ಸವಲತ್ತುಗಳನ್ನು ಪಡ್ಕೊಳ್ಳುವಂಥವರು ಈ ದಿನ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಅದಕ್ಕಾಗಿ ದಾಖಲೆಗಳನ್ನು ಕ್ರೋಢೀಕರಣ ಮಾಡುವಂಥದ್ದು, ಎಲ್ಲ ಒಂದು ಕಡೆ ಈ ಕಚೇರಿಗೂ ಕೂಡ ಹೋಗಿ ನೀವು ಕೆಲವರನ್ನು ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲೂ ಕೂಡ ಏನೋ ಒಂದು ಅನಾವಶ್ಯಕವಾದಂಥ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ
ಒಡ ಹುಟ್ಟಿದವರ ಜೊತೆಯಲ್ಲಿ ಮಾಡುವಂತಹ ವ್ಯವಹಾರಗಳಲ್ಲಿ ಮಾತುಕತೆಯಲ್ಲಿ ಸ್ವಲ್ಪ ಮಟ್ಟಿನ ಅನುಕೂಲತೆಗಳು ಇರುವಂಥದ್ದು. ಯಾರೂ ಇಲ್ಲ ಅಂತ ಅಂದಾಗ ಯಾರೋ ಒಬ್ಬರು ನಿಮ್ಮ ಕೈ ಹಿಡಿತಾರೆ. ಅದರಲ್ಲೂ ಈ ಸಮಯಕ್ಕೆ ಸರಿಯಾಗಿ ಬರದೇ ಇದ್ದರೂ ಕೂಡ ಎಲ್ಲೋ ಒಂದು ಭರವಸೆ ನಿಮಗೆ ಕಾಣಿಸ್ತಾ ಇರುತ್ತೆ. ಆದರೆ ಈ ದಿನದಲ್ಲಿ ನಿಮಗೆ ನಿಮ್ಮ ಕುಟುಂಬಸ್ಥರೇ ಎದುರು ನಿಲ್ಲುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಏತಿ ಅಂದರೆ ಪ್ರೀತಿ ಅನ್ನುವಂಥ ಸ್ವಭಾವ ಇರುತ್ತೆ. ಸ್ವಲ್ಪ ಜಾಗ್ರತೆ, ಮನಸ್ಸು ಕೆಡಿಸ್ಕೊಳ್ಬೇಡಿ ಇಂತಹ ವಿಚಾರಗಳಿಗೆ. ನಿಮ್ಮ ಮನೆ ದೇವರನ್ನು, ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹದ ದಿನ. ಅದರಲ್ಲೂ ಕೆಲಸ ಕಾರ್ಯಗಳನ್ನು ಮಾಡುವಂಥ ಆಸಕ್ತಿ ಇರುವಂಥ ದಿನ. ಯಾವುದೋ ಒಂದು ಕೆಲಸವನ್ನು ಬಹಳ ಬೇಗ ಈ ದಿನ ಮುಗಿಸ್ಬೇಕು. ಹಾಗೆ ನಿಮಗಾಗಿ ತುರ್ತಾಗಿ ಕೆಲವರು ಭೇಟಿ ಮಾಡುವಂಥ ವಿಚಾರಗಳಿಗೆ ಈ ದಿನ ನಿಮ್ಮ ಮನಸ್ಸನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಅಂದರೆ ನಿಮ್ಮ ಬಂಧುಗಳೋ ಮಿತ್ರರೋ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಇದ್ದಂತಹ ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ. ಅವರನ್ನು ಬಹಳ ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ ಈ ದಿನ. ಹಾಗೆ ಈ ಚಟುವಟಿಕೆಗಳಲ್ಲಿ ತುಂಬ ಉತ್ಸಾಹದಿಂದ ಪಾಲ್ಗೊಳ್ಳೋದ್ರಿಂದ ಈ ದಿನ ತುಂಬ ಲವಲವಿಕೆ ಅನ್ನುವಂಥದ್ದು ಇದೆ. ಸೋಮಾರಿತನ ಇರಲ್ಲ. ಹಾಗೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವಂಥದ್ದು, ಏನೋ ಒಂದು ಹೊಸತನ್ನು ಕಂಡು ಹಿಡಿತೀರಿ, ಧೈರ್ಯದಿಂದ ಮುನ್ನುಗ್ತೀರಿ, ಆತ್ಮವಿಶ್ವಾಸ ಈ ದಿನ ಇದೆ. ಹಾಗಾಗಿನೇ ಈ ದಿನ ಹೆಚ್ಚುವರಿ ಕೆಲಸ ಕಾರ್ಯಗಳನ್ನು ನಿಭಾಯಿಸುವಂಥದ್ದು ಇದೆ. ಕೆಲಸದ ಒತ್ತಡ ಹೆಚ್ಚೇ ಇದ್ದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನೀವು ಮ್ಯಾನೇಜ್ ಮಾಡ್ತೀರಿ. ಇನ್ನು ಈ ದಿನ ತುಂಬ ಉತ್ಸಾಹ ಇರೋದರಿಂದ ಈ ಪ್ರೀತಿ ಪಾತ್ರರಲ್ಲಾಗಲಿ, ನಿಮ್ಮ ಸಂಗಾತಿಯಲ್ಲಾಗಲಿ, ಪ್ರೇಮಿಗಳಲ್ಲಾಗಲಿ ಒಂದು ವಿಶೇಷತೆಯನ್ನು ಈ ದಿನ ಗುರುತಿಸ್ಕೊಳ್ತೀರಿ. ಹಾಗೆ ಈ ಅರ್ಧಂಬರ್ಧಕ್ಕೆ ನಿಲ್ತಿರುವಂಥ ಕಾರ್ಯಗಳೇನಿದೆ ಅದು ಸರಾಗವಾಗಿ ಮುಂದೆ ನಡೀಲಿಕ್ಕೆ ಆರಂಭ ಆಗುತ್ತೆ. ಅದಕ್ಕೆ ನೀವು ಕೊಟ್ಟಂತಹ ಒಂದು ಮರುಚಾಲನೆ ಈ ಒಂದು ಫಲಿತಾಂಶವನ್ನು ನಿಮಗೆ ತರ್ತಾ ಇದೆ. ಇನ್ನು ಈ ದಿನ ನಿಕಟವರ್ತಿಗಳ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳಿಂದ ಸ್ವಲ್ಪ ದೂರ ಇರಿ. ಏಕೆಂದರೆ ಗಂಟು ನಂಟು ಎರಡೂ ಕೂಡ ಇರಲ್ಲ. ಹಾಗಾಗಿನೇ ಈ ತೀರಾ ಬೇಕಾದವರ ಜೊತೆಯಲ್ಲಿ, ಹತ್ತಿರದ ನೆಂಟರಿಷ್ಟರ ಜೊತೆಯಲ್ಲಿ ಈ ಹಣದ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಇತರರ ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ. ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ ಇದರ ಮೇಲೆ ನಂಬಿಕೆ ಇಟ್ಟು ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳೇನಿದೆ ಹೆಚ್ಚು ಪ್ರಯತ್ನವನ್ನು ಬಯಸುತ್ತೆ. ಹಾಗಾಗಿ ತುಂಬ ಎಫರ್ಟ್ ಹಾಕಿಯೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ತೊಂದರೆಗಳು ಉಂಟಾಗುವಂಥ ಸಂದರ್ಭದಲ್ಲಿ ಆ ತೊಂದರೆಗಳ ಕಾರ್ಯಕಾರಣ ಸಂಬಂಧವನ್ನು ನೀವು ಕಂಡುಕೊಳ್ಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ತೊಂದರೆ ಬಂತು, ಅದು ಕೊಡ್ತಾ ಇರುವಂಥ ಒಂದು ಫಲಗಳೇನು, ಅದರ ಪರಿಹಾರ ಏನು ಅನ್ನೋಂಥರ ವಿಚಾರವಾಗಿ ಈ ದಿನ ಕ್ರಮಬದ್ಧವಾಗಿ ನೀವು ಆಲೋಚನೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಅಧಿಕಾರಿಗಳ ಬೆಂಬಲ ಆಗಲಿ, ರಾಜಕಾರಣಿಗಳ ಒಂದು ಬೆಂಬಲ ಆಗಲಿ ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ. ಇನ್ನು ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ವಾಗ್ವಾದಗಳನ್ನು ಯುಕ್ತಿಯಿಂದ ನಿವಾರಣೆ ಮಾಡಿಕೊಳ್ಬೇಕು. ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಈ ವಾದ ವಿವಾದಗಳು ಬಂದರೆ ಸ್ವಲ್ಪ ಬುದ್ಧಿವಂತಿಕೆಯನ್ನು ನೀವು ಉಪಯೋಗ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಸ್ವಲ್ಪ ಚಾಡಿಕೋರರಿಂದ ದೂರ ಇರಬೇಕು. ಅದನ್ನು ನೀವು ಬಹಳ ಎಚ್ಚರಿಕೆಯಿಂದ ಪರಿಪಾಲನೆ ಮಾಡಬೇಕಾಗತ್ತೆ. ಹಾಗೆ ಆತ್ಮವಿಶ್ವಾಸದಿಂದ ಮುಂದುವರೆದ್ರೆ ಮಾತ್ರ ಏನಾದರೂ ಸ್ವಲ್ಪ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳಾಗಲಿ ಅಥವಾ ನಿಮ್ಮ ವೈರಿಗಳಾಗಲಿ ಅವರ ಕೈ ಮೇಲಾಗಬಾರ್ದು. ಅದ್ರ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಪ್ರತಿಯೊಂದು ವಿಚಾರವನ್ನು ಕೂಡ ನೀವು ಗಮನಿಸ್ತಾ ಇರಬೇಕು. ಹಾಗಾಗಿ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಈ ಸಮಸ್ಯೆಗಳು ನಿಮಗೆ ಅರ್ಥ ಆಗುತ್ತೆ. ಅದಕ್ಕೆ ಪರಿಹಾರವನ್ನು ಕೂಡ ನೀವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಬಂಧು ಮಿತ್ರರ ಆಗಮನ ನಿಮಗೆ ಸಂತೋಷವನ್ನು ತರುತ್ತೆ. ಅವರಿಂದ ಒಂದು ಹೊಸ ಪಾಠವನ್ನು ಕಲಿಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಮನೆಯರಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ನಿಮಗೆ ತುಂಬ ತೃಪ್ತಿ, ಏಕೆಂದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಹಾಗೆ ಬರುವಂತಹ ಫಲಿತಾಂಶಗಳು ಕೂಡ ನಿಮ್ಮ ನಿರೀಕ್ಷೆಯಂತೆಯೇ ಇರುವಂಥದ್ದು. ಇನ್ನು ವೃತ್ತಿ ಜೀವನದಲ್ಲಿ ಹೆಚ್ಚು ಉತ್ತೇಜನಕಾರಿಯಾದಂತಹ ಅಂಶಗಳಿದೆ. ಕೆಲವರ ಮಾತು, ಕೆಲವರ ಸಹಾಯ, ಕೆಲವರ ಈ ಪ್ರೋತ್ಸಾಹದಾಯಕವಾದಂಥ ನಡವಳಿಕೆ ಏನಿದೆ ಅದು ನಿಮಗೆ ತುಂಬ ಉತ್ತಮವಾದಂಥ ಭರವಸೆಯನ್ನು ಮೂಡಿಸುತ್ತೆ. ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲೇಬೇಕು ಅನ್ನುವಂಥ ಒಂದು ಈ ಶತಸಿದ್ಧವಾದಂತಹ ಸಂಕಲ್ಪವನ್ನು ಮಾಡಿಕೊಳ್ಳಿಕ್ಕೆ ಇದು ಸಹಾಯಕವಾಗುತ್ತೆ. ಒಟ್ಟಾರೆ ನಿಮ್ಮ ಪ್ರಗತಿ, ನಿಮ್ಮ ಪ್ರಯತ್ನ ತೃಪ್ತಿದಾಯಕವಾಗಿರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಆಶ್ವಾಸನೆ ಸಿಕ್ಕುವಂಥದ್ದು, ಎಲ್ಲೋ ಒಂದು ಹೋಪ್ಸ್ ಅನ್ನುವಂಥದ್ದು ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಲಭ್ಯವಿರುವಂಥ ಅವಕಾಶಗಳೇನಿದೆ ಅಂದರೆ ಕೈಯಲ್ಲಿರುವಂಥ ಜವಾಬ್ದಾರಿಗಳು ಅದನ್ನು ನೀವು ಪೂರೈಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಷ್ಠೆ, ಪ್ರಾಮಾಣಿಕತೆ ಅನ್ನುವಂಥದ್ದನ್ನು ತೋರಿಸ್ಬಿಡಿ. ಉತ್ತಮವಾದಂಥ ಯಶಸ್ವಿಯಾದಂಥ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದ ಗ್ರಹಗತಿಗಳು ನಿಮಗೆ ತುಂಬ ಫೇವರಬಲ್ ಆಗಿರೋದ್ರಿಂದ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಸ್ವಲ್ಪ ಡ್ಯಾಶಿಂಗ್ ನೇಚರ್ ಇರುವಂಥದ್ದು, ಸ್ವಲ್ಪ ಅಗ್ರೆಸಿವ್ ಆಗಿರ್ತೀರಿ. ಆದರೆ ಕೋಪ ಮಾಡಿಕೊಳ್ಬೇಡಿ. ನೀವು ಯಾವುದೇ ವಿಚಾರಗಳನ್ನು ಸ್ವಲ್ಪ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಯುವಂಥದ್ದು ಉತ್ತಮ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡಬೇಕಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಈ ಗ್ರಹಗತಿಗಳು ಚೆನ್ನಾಗಿರೋದ್ರಿಂದ ನಿಮ್ಮ ಪ್ರತಿಭೆಗೆ, ನಿಮ್ಮ ಟ್ಯಾಲೆಂಟ್ಗೆ ಸೂಕ್ತವಾದಂಥ ಸ್ಥಾನಮಾನ ಸಿಕ್ಕುವಂಥ ದಿನ. ಹಾಗೆ ಈ ದಿನ ರಾಜಕಾರಣಿಗಳಾಗಲಿ, ಗಣ್ಯ ವ್ಯಕ್ತಿಗಳಾಗಲಿ ನಿಮ್ಮ ಮಾತಿನ ಬಗ್ಗೆ ತುಂಬ ವಿಶ್ವಾಸವನ್ನು ಇಟ್ಕೊಳ್ತಾರೆ. ಹಾಗಾಗಿ ಈ ಮಾತಿನ ಮೂಲಕವೇ ಭರವಸೆಯನ್ನು ನೀವು ಎಚ್ಚರಿಕೆಯಿಂದ ಕೊಡುವಂಥ ಸಂದರ್ಭಗಳು ಕೂಡ ಬರುತ್ತೆ. ಹಾಗೆ ಈ ದಿನ ಸ್ನೇಹಿತರನ್ನು ಕೆಲವು ವಿಚಾರಗಳಿಗೆ ತೀವ್ರವಾಗಿ ನಂಬುವಂಥದ್ದು ಇದೆ. ಕೆಲವು ಸ್ನೇಹಿತರನ್ನು ಕಾಡಿಸ್ತೀರಿ, ಕೆಲವು ಸ್ನೇಹಿತರಿಂದ ಸಹಾಯವನ್ನು ಪಡ್ಕೊಳ್ತೀರಿ. ಒಟ್ಟಾರೆ ಈ ದ್ವಂದ್ವ ಮಿಶ್ರಿತವಾದಂತಹ ಒಂದು ಸ್ವಭಾವವನ್ನು ಕಾಣುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ವೃತ್ತಿಯಲ್ಲಿ ಇದ್ದಂತಹ ಗೊಂದಲ, ಈ ಗೋಜಲು ಸಮಸ್ಯೆ ಏನಿದೆ ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಅದಕ್ಕಾಗಿ ನೀವು ಕೆಲವರನ್ನು ಭೇಟಿ ಮಾಡುವಂಥದ್ದು, ಆ ವಿಚಾರವಾಗಿ ಚರ್ಚೆ, ಹಾಗೆ ತಜ್ಞರ ಮೂಲಕ ಅವರ ಒಂದು ಮಾರ್ಗದರ್ಶನದ ಮೂಲಕ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು, ಅದನ್ನು ಸೂಕ್ತವಾದ ವೇದಿಕೆಯಲ್ಲಿ ಮಂಡಿಸುವಂಥದ್ದು ಕೂಡ ಈ ದಿನ ಇರುತ್ತೆ. ಆದರೆ ಈ ದಿನದಲ್ಲಿ ನಿಮ್ಮ ಮಕ್ಕಳ ಸಲುವಾಗಿ ನೀವು ಮಾಡುವಂಥ ಕೆಲಸಗಳಾಗಲಿ, ನಿಮ್ಮ ತೀರ್ಮಾನಗಳಾಗಲಿ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಎಲ್ಲೋ ಒಂದು ಕಡೆ ಆತರವಾಗಿ ಮಾಡಲಿಕ್ಕೆ ಹೋಗಿ ಅದರ ಒಂದು ಗುಣಮಟ್ಟವನ್ನು ಕಾಂಪ್ರಮೈಸ್ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ದೃಢಚಿತ್ತತೆಯಿಂದ ಇರಬೇಕು, ಸ್ವಲ್ಪ ಧೈರ್ಯದಿಂದ ಇರಿ. ಹಾಗಾಗಿನೇ 4 ಜನರಿಗೆ ಅನುಕೂಲವಾಗಿರುವಂಥ ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಹಾಗೆ ಈ ದಿನ ಕೈಯಲ್ಲಿರುವಂಥ ಜವಾಬ್ದಾರಿಗಳೇನಿದೆ ಅದರ ಬಗ್ಗೆ ನೀವು ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥದ್ದು ಇದೆ. ಆದರೆ ಎಲ್ಲೋ ಕೈಗೆ ಸಿಕ್ಕದಂತಹ ವಿಚಾರಗಳಿಗೆ ಈ ದಿನ ಹೆಚ್ಚು ಪರಿತಪಿಸುವಂಥದ್ದು ಇದೆ. ಅದರ ಬಗ್ಗೆ ಒಂದು ಚಿಂತೆ, ಆದರೆ ಅದು ಸರ್ವದಾ ಒಳ್ಳೆಯದಲ್ಲ. ಈಗಿರುವಂಥ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಜಾನನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸ್ವಲ್ಪ ಕಷ್ಟದ ಸಮಯ, ಸಂಕಷ್ಟದ ಸಮಯ. ಅದರಲ್ಲೂ ಭಾವನೆಗಳು ಈ ದಿನ ನಿಮ್ಮನ್ನು ಸ್ವಲ್ಪ ವಿಚಲಿತರನ್ನಾಗಿ ಮಾಡುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಅಪರೂಪದ ಆಹ್ವಾನಗಳು ಈ ದಿನ ನಿಮಗೆ ಬರುವಂಥದ್ದು, ಹಾಗೆ ಅಪರೂಪದ ಉಡುಗೊರೆಗಳು ಈ ದಿನ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ವೃತ್ತಿಪರ ವ್ಯವಹಾರಗಳಲ್ಲಿ ಒಂದು ಹೊಸ ತಿರುವು ಈ ದಿನ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಇಲ್ಲಿಯವರೆಗೆ ಇಲ್ಲ
ಆದರೆ ಆ ತಿರುವು ನಿಮಗೆ ಸ್ವಲ್ಪ ಸಮಸ್ಯಾತ್ಮಕವಾಗಿ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಮಕ್ಕಳ ವಿಚಾರದಲ್ಲಿ ಈ ದಿನ ಸ್ವಲ್ಪ ಆತುರವಾಗಿ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಧ್ಯಮ ಫಲ ಇರೋದರಿಂದಲೇ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಇದೆ. ಇನ್ನು ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಅಷ್ಟೊಂದು ಲಾಭ ಇಲ್ಲ, ಎಲ್ಲ ಒಂದು ಕಡೆ ವೃಥ ಅಲೆದಾಟ ಇರುವಂಥ ಸಂದರ್ಭ ಇದೆ. ಹಾಗಾಗಿ ನೀವು ಯಾವ ಕೆಲಸವನ್ನು ಮಾಡಬೇಕು, ಯಾರೊಂದಿಗೆ ಮಾಡಬೇಕು, ಮೊದಲು ಸಿದ್ಧತೆ ಮಾಡಿಕೊಂಡು ಮುಂದುವರಿರಿ. ಇನ್ನು ಪದೇ ಪದೇ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಈ ದಿನ ತಲೆದೋರುವಂಥ ಸಾಧ್ಯತೆ ಇದೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈ ದಿನ ಸ್ವಲ್ಪ ಅಲರ್ಟಾಗಿರಬೇಕಾಗತ್ತೆ. ಇನ್ನು ಹೊಸ ಹೂಡಿಕೆಗಳನ್ನು ಮಾಡುವಂಥದ್ದು, ವ್ಯಾಪಾರ ವ್ಯವಹಾರಗಳ ವಿಸ್ತರಣೆ ಮಾಡುವಂಥ ಸಂದರ್ಭಗಳಲ್ಲೂ ಕೂಡ ಸ್ವಲ್ಪ ಜಾಗ್ರತೆ. ಒಟ್ಟಾರೆ ಯಾವುದೇ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಈ ದಿನದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ವ್ಯವಹಾರದಲ್ಲಿ ಜಾಣತನ ಇದ್ದರೆ ಮಾತ್ರ ಲಾಭ ಗಳಿಸುವಂಥ ಒಂದು ಅವಕಾಶ ಇದೆ. ಹಾಗಾಗಿ ಭಗವಂತ ಕೊಟ್ಟಿರುವಂಥ ನಿಮ್ಮ ಟ್ಯಾಲೆಂಟನ್ನು, ನಿಮ್ಮ ಜಾಣತನವನ್ನು, ನಿಮ್ಮ ಸಮಯ ಪ್ರಜ್ಞೆಯನ್ನು ಈ ದಿನ ನೀವು ವಿನಿಯೋಗ ಮಾಡಿ, ಇನ್ವೆಸ್ಟ್ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆದರೂ ಕೂಡ ಸಕಾಲದಲ್ಲಿ ಪೂರ್ಣಗೊಳಿಸ್ತೀರಿ. ಹಾಗಾಗಿ ಆ ಫಲವನ್ನು ನೀವು ಅನುಭವಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ. ಆದರೆ ಕೆಲವೊಮ್ಮೆ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರ್ತಾ ಇಲ್ಲ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಏಕೆಂದರೆ ಅಂತಹ ಗಹನವಾದಂತಹ ವಿಚಾರದ ಬಗ್ಗೆ ಒಂದು ಚರ್ಚೆ ಆರಂಭ ಆಗುತ್ತೆ ಈ ದಿನ. ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ಮನೆಯಲ್ಲಿ ಈ ಮದುವೆ ಇತ್ಯಾದಿ ಶುಭ ಕಾರ್ಯದ ಪ್ರಸ್ತಾಪ ಇರುವಂಥದ್ದು ಇದೆ. ಇಲ್ಲೇ ಸ್ವಲ್ಪ ಎಡವಟ್ಟಾಗುವಂಥದ್ದು. ಹಾಗಾಗಿ ಯಾರನ್ನು ಅತಿಯಾಗಿ ನಂಬ್ತೀರಿ ಅಂಥವರಿಂದ ಏನೂ ನಿಮಗೆ ಸಹಕಾರ ಸಿಕ್ಕಲ್ಲ. ಯಾರನ್ನು ನಂಬಲ್ಲ, ಅವರಿಂದ ಏನು ಪ್ರಯೋಜನ ಇಲ್ಲ ಅಂದ್ಕೊಂಡಿರ್ತೀರೋ ಅಂಥವರಿಂದಲೇ ಈ ದಿನ ನಿಮಗೆ ಒಂದು ಸಹಾಯ ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇದೆ. ಒಳ್ಳೆಯ ಯೋಗ ಇದೆ ಈ ದಿನ. ಆದರೆ ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕು. ಅದಕ್ಕಾಗಿ ಸ್ವಲ್ಪ ತಾಳ್ಮೆ, ಸ್ವಲ್ಪ ಸಂಯಮ ಇಟ್ಕೊಳ್ಬೇಕಾಗತ್ತೆ. ಇನ್ನು ಯಾವುದೇ ಪ್ರಮುಖವಾದಂತಹ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಅಭಿಪ್ರಾಯಗಳನ್ನು ಈ ದಿನ ವ್ಯಕ್ತಪಡಿಸುವ ಮೊದಲು ಅದರ ಒಂದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಂತ ವ್ಯಾಪಾರದಲ್ಲಿ ಆದಾಯ ನಿಮ್ಮ ನಿರೀಕ್ಷೆಯಂತೆಯೇನೋ ಇರುತ್ತೆ, ಆದರೆ ಖರ್ಚುಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರದಲ್ಲಿ ಅತಿಯಾದ ಆತ್ಮವಿಶ್ವಾಸ ಅಷ್ಟೊಂದು ಒಳ್ಳೆಯದಲ್ಲ, ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವೃತ್ತಿಪರ ಉದ್ಯೋಗದಲ್ಲಿ ಅನುಕೂಲತೆಗಳು ಜಾಸ್ತಿ, ತುಂಬ ಕಂಫರ್ಟಬಲ್ ಆಗಿರ್ತೀರಿ. ಸಣ್ಣ ಪುಟ್ಟ ಕೆಲಸಗಳನ್ನು ನಿಮ್ಮ ಸಹೋದ್ಯೋಗಿಗಳೇ ಈ ದಿನ ನಿರ್ವಹಿಸ್ತಾರೆ. ಇನ್ನು ಹಳೆಯ ಸ್ನೇಹಿತರ ಜೊತೆಯಲ್ಲಿ ಈ ದಿನ ಒಂದು ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಇನ್ನು ಮನೆಯ ಹೊರಗೆ ಕೆಲವು ಘಟನೆಗಳು ನಿಮಗೆ ಆಶ್ಚರ್ಯವನ್ನು ತರಬಹುದು. ಕೆಲವು ನೆಂಟರಿಷ್ಟರ ಆಗಮನ ಆಗುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಹಣಕಾಸಿನ ಪರಿಸ್ಥಿತಿ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ದೊಡ್ಡ ಮಟ್ಟದಲ್ಲಿ ಯಾವುದೇ ಕಮಿಟ್ಮೆಂಟ್ಗೆ ಕೈ ಹಾಕಬೇಡಿ. ಇನ್ನು ಸಣ್ಣ ಕೈಗಾರಿಕೆಗಳಿಗೆ ಹೊಸ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳೇನಿದೆ ಆ 3 ಕೆಲಸಗಳನ್ನು ವಿಶೇಷವಾಗಿ ಮುತುವರ್ಜಿಯಿಂದ ಮಾಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮಗೆ ತುಂಬ ಧನಾತ್ಮಕವಾಗಿ ಪರಿವರ್ತನೆ ಆಗುವಂಥ ದಿನ. ಯಾಕೆಂದರೆ ನಿಮ್ಮ ಆಲೋಚನೆ ಆಗಲಿ, ನಿಮ್ಮ ಮಾತು ಆಗಲಿ ಈ ದಿನ ನಿಮ್ಮನ್ನೇ ಪರಿವರ್ತನೆ ಮಾಡಿಬಿಡುತ್ತೆ. ಇನ್ನು ಈ ದಿನ ಬೇರೆಯವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಸ್ವಲ್ಪ ರಿಸರ್ವಲ್ಲಿ ಇಡಬೇಕಾಗತ್ತೆ. ಅಂದರೆ ಸಮಯ ಬಂದಾಗ ಮಾತಾಡಿ, ಎಲ್ಲ ಸಮಯದಲ್ಲೂ ಕೂಡ ಮಾತಾಡಿ ನಿಮ್ಮ ಮೌಲ್ಯವನ್ನು ಕಳ್ಕೊಳ್ಬೇಡಿ. ಹಾಗೆ ಈ ದಿನ ನಿಮಗೆ ಗೊತ್ತಿಲ್ಲದೇ ಇರುವಂತಹ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಆಸಕ್ತಿ ಕೂಡ ಇತ್ತು.
ಆದರೆ ಕಾರಣಾಂತರಗಳಿಂದ ಇಂತಹ ಆಸಕ್ತಿಯನ್ನು ಕೂಡ ಮುಂದೂಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಇರುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಣಕಾಸಿನ ಪರಿಸ್ಥಿತಿ ಅನುಕೂಲಕರವಾಗಿರುತ್ತೆ. ಸಣ್ಣ ಕೈಗಾರಿಕೆಗಳಿಗೂ ಕೂಡ ಹೊಸ ಅವಕಾಶಗಳು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪ್ರಮುಖವಾದಂಥ ಕೆಲಸ ಕಾರ್ಯಗಳು ತುಂಬ ಅನುಕೂಲಕರವಾದಂಥ ಸ್ಥಿತಿಯಲ್ಲಿರುತ್ತೆ. ನೀವು ಯಾವುದೇ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರೂ ಕೂಡ ಅದು ಅದ್ಭುತವಾದಂಥ ವಿಜಯವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಈ ದಿನ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವಂಥದ್ದು, ದೇವಾಲಯ ದರ್ಶನ ಮಾಡುವಂಥ ಯೋಗ ಕೂಡ ಇದೆ. ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಈ ಉದ್ಯೋಗಸ್ಥರೇನಿದ್ದಾರೆ ಅಲ್ಲಿ ನಿಮಗೆ ವಿವಾದಗಳು ಉಂಟಾಗುವಂಥದ್ದು ಇದೆ. ಆದರೆ ವಿವಾದಗಳನ್ನು ಬಹುಬೇಗ ನೀವು ನಿವಾರಣೆ ಮಾಡ್ಕೊಳ್ತೀರಿ. ಇನ್ನು ಈ ದಿನದಲ್ಲಿ ಸಿಕ್ಕ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ, ಅಲ್ಲಿ ನಿಮಗೆ ಸಂಪೂರ್ಣವಾದಂಥ ಒಂದು ತೃಪ್ತಿ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ದೂರದ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಸಿದ್ಧತೆ ಬಹಳ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಮೂಗಿನ ನೇರಕ್ಕೆ ನೀವು ವರ್ತಿಸಬೇಡಿ. ಹಾಗೆ ಇತರರನ್ನು ಕೂಡ ನೀವು ಬೆಳೆಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರತಿಭೆಗೆ ಸೂಕ್ತವಾದಂತಹ ಸ್ಥಾನಮಾನ ಸಿಕ್ಕುವಂಥದ್ದು ಇದೆ. ಇನ್ನು ವ್ಯವಹಾರದಲ್ಲಿ ಪ್ರತಿಸ್ಪರ್ಧಿಗಳನ್ನು ಈ ದಿನ ನೀವು ಎದುರಿಸಬೇಕಾಗತ್ತೆ. ಅಂಥ ಧೈರ್ಯ ಏನೋ ಇದೆ, ಆದರೆ ಸ್ವಲ್ಪ ಆತ್ಮವಿಶ್ವಾಸದಿಂದ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಹಣದ ಒಳಹರಿವು ಏನಿದೆ, ಲಾಭದ ಪ್ರಮಾಣ ಸ್ವಲ್ಪ ಮುಂದುವರಿಯುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಭರವಸೆ ಇದೆ, ಇವತ್ತಲ್ಲ ನಾಳೆ ನಾನು ಗೆದ್ದೇ ಗೆಲ್ತೀನಿ, ಗುರಿಯನ್ನು ತಲುಪ್ತೇನೆ ಅನ್ನುವಂಥ ಒಂದು ಹಠದ ಸ್ವಭಾವ ಎದ್ದು ಕಾಣಿಸ್ತಾ ಇದೆ. ಹಾಗಾಗಿನೇ ಈ ದಿನ ಎಷ್ಟೇ ಒತ್ತಡಗಳಿರಲಿ, ಎಷ್ಟೇ ದಾಕ್ಷಿಣ್ಯ ಇರಲಿ, ಅದನ್ನೆಲ್ಲ ಮರೆತು ಈ ದಿನ ನಿಮ್ಮ ಗುರಿ ಸಾಧನೆಗಾಗಿ ಹೋರಾಡುವಂಥದ್ದು ಇದೆ. ಇದರಲ್ಲಿ ಸಂಪೂರ್ಣವಾದಂತಹ ಯಶಸ್ಸು ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಪರಮೇಶ್ವರರನ್ನು ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.